ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಉನ್ನತ ಶಿಕ್ಷಣ ಸಚಿವರ ಆರೋಪಗಳ ಸುರಿಮಳೆ. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರುವ ಆರೋಪ ಮಾಡಿದ ಎಂಸಿ ಸುಧಾಕರ್. ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ಜಾತ್ರೆಯಲ್ಲಿ ಭರ್ಜರಿ ಜೂಜಾಟ. ಸುಂಕ ವಸೂಲಿ ಗುತ್ತಿಗೆದಾರನಿಂದಲೇ ಜೂಜಾಟ ಆಯೋಜನೆ ಆರೋಪ. ಎಸ್ಸಿ ಎಸ್ಟಿ ಯೋಜನೆಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ. ರಾಜ್ಯ ಸರ್ಕಾರ ಉತ್ತರಿಸುವಂತೆ ಮಾಜಿ ಸಂಸದ ಕೃಷ್ಣಮೂರ್ತಿ ಆಗ್ರಹ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಅವರಿಂದ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸುವಂತೆ ಮನವಿ. ವಾರ್ತೆಗಳ ವಿವರ. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಉತ್ಸವ ಶಿವೋತ್ಸವ ಹೆಸರಿನಲ್ಲಿ ಜನರ ಬಳಿ ಹಣ ವಸೂಲಿ ಮಾಡಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಗಂಭೀರ ಆರೋಪ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದರು. ದೇಶದ ಪ್ರಧಾನಿ ಚಿಕ್ಕಬಳ್ಳಾಪುರಕ್ಕೆ ಭೇಟಿ ನೀಡಿದ ವೇಳೆ ಸಾಕಷ್ಟು ಕೆಳಮಟ್ಟದ ಹೇಳಿಕೆ ನೀಡಿದ್ದಾರೆ. ದೇಶದ ಪ್ರಧಾನಿಗಳಾಗಿ ಇಷ್ಟೊಂದು ಕೆಳಮಟ್ಟದ ರಾಜಕೀಯಕ್ಕೆ ಇಳಿಯುತ್ತಿರುವುದು ವಿಷಾದನೀಯ. ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ ಹೆಚ್ಚು ಆದ್ಯತೆ ನೀಡುತ್ತಿದೆ ಎಂದು ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಡುವ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಮಾಂಗಲ್ಯ ಕದಿಯುತ್ತಿದೆ ಎಂಬ ಹೇಳಿಕೆ ಕೊಟ್ಟಿರುವುದು ಖಂಡನೀಯ. ಕಳೆದ ದಿನ ಮೋದಿ ಅವರ ಕಾರ್ಯಕ್ರಮದಲ್ಲಿ ಜನ ಇಲ್ಲ. ಇದರಿಂದ ಅವರಿಗೆ ಸೋಲಿನ ಭೀತಿ ಶುರುವಾಗಿದೆ. ಇಂತಹ ಹೇಳಿಕೆ ಕೊಟ್ಟ ಬಗ್ಗೆ ಚುನಾವಣೆ ಆಯೋಗ ಗಮನ ಹರಿಸಬೇಕೆಂದು ಹೇಳಿದರು. ಮೊದಲನೇದಾಗಿ ಈ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬಹುಶಃ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದು ಬಹುಶಃ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು, ನಿನ್ನೆ ಒಂದು ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಮಹಿಳೆಯರ ಮಾಂಗಲ್ಯಗಳನ್ನು ಕಿತ್ತು ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಯಾರು ಹೆಚ್ಚು ಮಕ್ಕಳನ್ನು ಹೊಂದಿರ್ತಾರೆ ಅವ್ರಿಗೆ ಎಲ್ಲ ಈ ದೇಶದ ಸಂಪತ್ತನ್ನೆಲ್ಲ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರಿಗೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ಜಾತ್ಯತೀತ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ ಇವತ್ತು ಏನು ಪ್ರತಿಯೊಬ್ಬ ನಾಗರಿಕನಿಗೂ ಓಟ್ ಹಾಕ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ಧ್ವನಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಷಾದನೀಯ. ಬಹುಶಃ ಪ್ರಧಾನಮಂತ್ರಿಗಳ ಸ್ಥಾನವನ್ನು ಇಷ್ಟು ಕೆಳಮಟ್ಟಕ್ಕೆ ತಂದಿರತಕ್ಕಂಥದ್ದು ಬಹುಶಃ ಯಾರೂ ಹಿಂದೆ ಈ ಥರ ಪ್ರಧಾನಮಂತ್ರಿಗಳು ನಡ್ಕೊಂಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಹುಶಃ ಈಗ ಅವರಿಗೆ ಹತಾಶೆ ಆಗಿಬಿಟ್ಟಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ 30% ಜನ ಇರಲಿಲ್ಲ, 70% ಖಾಲಿ ಕುರ್ಚಿಗಳಿತ್ತು. ತಾವೇ ನೋಡಿದ್ದೀರಾ ಮಾಧ್ಯಮಗಳಲ್ಲಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಸಭೆ ಇರ್ಬೋದು. ಬಹುಶಃ ಹತಾಶರಾಗಿ ಇವತ್ತು ಜನರಲ್ಲೇ ಇವತ್ತು ಸಮಾಜವನ್ನು ಕೋಮು ಭಾವನೆಗಳನ್ನು ಮೂಡಿಸಿ ಮತ ವಿಭಜನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಭಾರತೀಯ ಚುನಾವಣಾ ಆಯೋಗವನ್ನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಈ ರೀತಿಯಾದಂಥ ಹೇಳಿಕೆಗಳು ಈ ದೇಶದ ಪ್ರಧಾನಮಂತ್ರಿಗಳಿಂದ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. 10 ವರ್ಷ ಈ ದೇಶದ ಪ್ರಧಾನಿಯಾಗಿದ್ದಂಥವರು ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಕ್ಕಂಥದ್ದು
ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ನಮ್ಮ ರಾಜ್ಯದ ಮಹಾಜನತೆಯಲ್ಲಿ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಇಂಥ ಪ್ರಧಾನಿ ಮತ್ತೆ ಮುಂದುವರಿಸಬೇಕಾ ಅಂತಕ್ಕಂಥದ್ದನ್ನು ತಾವು ಆಲೋಚನೆ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವರನ್ನು ಒಕ್ಕಲಿಗರ ವಿರೋಧಿ ಎಂದು ಕರೆಯುತ್ತಾರೆ. ಆದರೆ ನಾವು 5 ಜನ ಸಚಿವರು ಒಕ್ಕಲಿಗರಾಗಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯ ಅವರು ಯಾವ ಜಾತಿಯ ಪರ ಇಲ್ಲ. ಸಿದ್ದರಾಮಯ್ಯ ಅವರು ಸರ್ವ ಜನಾಂಗದ ತೋಟ ಇದ್ದಂತೆ ಎಂದು ತಿಳಿಸಿದರು. ಆದರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಸ್ಥಳೀಯ ಜನರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಕ್ಷೇತ್ರದ ಸುನೀಲ್, ಆಂಜಿನಪ್ಪ, ಬಚ್ಚೇಗೌಡ, ಅಡ್ಡಗಲ್ ಶ್ರೀಧರ್, ಭರಣಿ ವೆಂಕಟೇಶ್, ಭಕ್ತರಹಳ್ಳಿ ರವಿ, ಆರೂರು ಜಗದೀಶ್ ಸೇರಿದಂತೆ ಸಾಕಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಇವೆಲ್ಲ ಒತ್ತಾಯ ಪೂರ್ವಕ ಕೇಸ್ಗಳಾಗಿದ್ದು ಸಾಕಷ್ಟು ಜನ ಅವರ ಬಳಿ ಭಯದಿಂದ ಇದ್ದಾರೆ ಎಂದರು. ಪದೇ ಪದೇ ಒಕ್ಕಲಿಗರ ವಿರೋಧಿ ಹೇಳಿಕೆ ನೀಡುವುದು ಸರಿಯಲ್ಲ. ನೀವು ಒಕ್ಕಲಿಗರ ಪರವಾಗಿದ್ದರೆ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಯಾಕೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದೀರಿ? ಯಾರಿಗೆ ಅಧಿಕಾರ ಕೊಟ್ಟಿದ್ದೀರಾ? ಎಲ್ಲ ಜಾತಿ ಧರ್ಮಗಳ ವಿಶ್ವಾಸದಿಂದ ಚುನಾವಣೆ ಗೆಲ್ಲಬೇಕು. ಕೇವಲ ಒಂದು ಜಾತಿ ಪರವಾಗಿದ್ದರೆ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಾಗುತ್ತಾ? ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದೀರಿ? ಎಲ್ಲರ ಶಾಪ ನಿಮ್ಮ ಮೇಲೆ ಇದೆ ಎಂದು ಆರೋಪ ಮಾಡಿದರು. ಮಾಜಿ ಸಚಿವ ಫ್ಲವರ್ ಮಾರುಕಟ್ಟೆ ಮಾಡುತ್ತೇನೆಂದು ಹೇಳಿದ್ರು. ಕಲ್ಲು ಬಂಡೆಗಳ ಮೇಲೆ ಹೂವಿನ ಮಾರುಕಟ್ಟೆ ಮಾಡಿಸಿದ್ರೆ ಅಲ್ಲಿಗೆ ವಾಹನಗಳು ಬರುವುದಾದ್ರೂ ಹೇಗೆ? ಹೈಟೆಕ್ ಮಾರುಕಟ್ಟೆಗೆ ಹಣ ಮಂಜೂರಿ ಮಾಡಿಸಿದ್ದೀನಿ ಎಂದು ಸುಳ್ಳು ಹೇಳಿಕೆ ನೀಡಿದ್ದಾರೆ. ಈವರೆಗೆ ಯಾವುದೇ ಹಣ ಮಂಜೂರು ಮಾಡಿಲ್ಲ, ಎಲ್ಲ ಸುಳ್ಳು ಹೇಳಿಕೆ ನೀಡಿದ್ದಾರೆ. ಮಾರುಕಟ್ಟೆಗೆ 20 ಎಕರೆ ಜಮೀನು ಕೊಡಬೇಕೆಂದು ನಾವು ಜಾಗ ಗುರುತಿಸಲಾಗಿತ್ತು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಹಕಾರಿಯಾಗಲಿದೆ. ಮಾಜಿ ಸಚಿವ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಮಾಡಲು ಜಾಗವಿಲ್ಲದಂತೆ ಮಾಡಿದ್ದಾರೆ ಎಂದರು. ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಎಲ್ಲಿ ಹೋದರೂ ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಘಟನೆ ನೆನಪಾಗುತ್ತದೆ. ಕೋವಿಡ್ ಕಳ್ಳ ಭ್ರಷ್ಟ ಎಂದು ನಾವು ಹೇಳಿಲ್ಲ, ಅವರ ಪಕ್ಷದವರು ಹೇಳಿದ್ರು. ಕೋಟ್ಯಾಂತರ ರೂಪಾಯಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅದನ್ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ತಾರೆ ಎಂದು ಹೇಳಿದ್ರು. ಯತ್ನಾಳ್ ಅವರು ಮಾಸ್ಕ್ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ್ದರು. ಆದ್ದರಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಜನ ಗಮನದಲ್ಲಿಟ್ಟುಕೊಂಡು ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡುವಂತೆ ಸಚಿವ ಎಂಸಿ ಸುಧಾಕರ್ ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡಿದರು. ಯಾರು ವಸೂಲಿ ಮಾಡಿದ್ದಾರೆಂದು ಜನತೆಗೆ ಗೊತ್ತಿದೆ. ಆರೋಗ್ಯ ಸಚಿವರಾಗಿದ್ದ ವೇಳೆ ನರ್ಸ್ಗಳ ವರ್ಗಾವಣೆಗೂ ಹಣ ವಸೂಲಿ ಮಾಡಿದ್ದಾರೆ. ಶಿವೋತ್ಸವ, ಚಿಕ್ಕಬಳ್ಳಾಪುರ ಉತ್ಸವದ ವೇಳೆ ಜನರ ಬಳಿ ಹಣ ವಸೂಲಿ ಮಾಡಿದ್ದಾರೆ. ವೈದ್ಯರು ಸಾಕಷ್ಟು ದಕ್ಷಿಣೆ ನೀಡಿ ವೈದ್ಯರಾಗಿ ಸೇವೆ ಮಾಡಿದ್ದಾರೆ. 10 ಲಕ್ಷ ಹಣ ಪಡೆದು ನಂತರ ಸೇವೆ ಮಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಶಕುನಿ ಎಂದು ಹೇಳಿದ್ದಾರೆ. ಬಹಳ ಸಂತೋಷ. ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲಿಸುವ ವ್ಯಕ್ತಿ ಮೇಲೆ ಗೆಲ್ಲಲಿ ಎಂದು ಹೇಳಿದ್ದೆ, ಏನಾಯಿತು ಎಂದು ಪ್ರಶ್ನಿಸಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಜಾತ್ರೆ ಮಹೋತ್ಸವದಲ್ಲಿ ದೇವಾಲಯ ಆವರಣದಲ್ಲಿ ಭರ್ಜರಿ ಜೂಜಾಟ ಕಂಡುಬಂದಿದ್ದು, ಅಂಗಡಿ ಮುಂಗಟ್ಟುಗಳಿಗೆ ಸುಂಕ ವಸೂಲಿ ಮಾಡಿದ ಗುತ್ತಿಗೆದಾರ ಅಕ್ರಮ ಜೂಜಾಟದಲ್ಲಿ ತೊಡಗಿರುವ ಆರೋಪ ಕೇಳಿಬಂದಿದೆ. ಮಾಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ಶ್ರೀ ವೆಂಕಟರಮಣ ಸ್ವಾಮಿ ಜಾತ್ರೆ ಮಹೋತ್ಸವ 9 ದಿನಗಳ ಕಾಲ ನಡೆಯುತ್ತಿದ್ದು, ಜಾತ್ರೆ ಪ್ರಯುಕ್ತ ಎಕ್ಸಿಬಿಷನ್ ಆಯೋಜಿಸಲಾಗಿದೆ. ಸಾವಿರಾರು ಮಂದಿ ಭಕ್ತರು ಆಗಮಿಸಿದ್ದು, ದೇವಾಲಯದ ಆವರಣದಲ್ಲಿ ಅಕ್ರಮವಾಗಿ ಜೂಜಾಟ ಕಂಡುಬಂದಿದೆ. ರಾತ್ರಿ ವೇಳೆ ಪೊಲೀಸರ ಕಣ್ಣು ತಪ್ಪಿಸಿ ಚಿಕ್ಕ ತಿರುಪತಿ ದೇಗುಲದ ಆವರಣದ ಖಾಲಿ ಮೈದಾನದಲ್ಲಿ ರಾತ್ರಿ ವೇಳೆ ಪಕ್ಕದ ಜಿಲ್ಲೆಗಳಿಂದ ಆಗಮಿಸಿರೋ ಜೂಜುಕೋರರಿಂದ ರಾತ್ರಿ ಹೊತ್ತು ಜೂಜಾಟ ಆಯೋಜನೆ ಮಾಡಲಾಗಿದೆ. ಅಂಗಡಿ ಮುಗ್ಗಟ್ಟುಗಳ ಮೇಲಿನ ಸುಂಕ ವಸೂಲಿಯನ್ನು ದೇವಾಲಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಸೆಲ್ವಮಣಿಯವರು ಸುರೇಶ್ ರೆಡ್ಡಿ ಎಂಬುವರಿಗೆ ಗುತ್ತಿಗೆ ನೀಡಿದ್ದಾರೆ. ಜೂಜಾಟದ ವೇಳೆ ಬೆಟ್ಟಿಂಗ್ ಕಟ್ಟಿ ಸಾವಿರಾರು ರೂಪಾಯಿ ಹಣವನ್ನು ಜೂಜುಕೋರರು ಕಳೆದುಕೊಂಡಿದ್ದಾರೆ. ಚಿಕ್ಕ ತಿರುಪತಿ ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಮೂಲಭೂತ ಮತ್ತು ಶೌಚಾಲಯ, ಕುಡಿಯುವ ನೀರು ದೇವಾಲಯದಿಂದ ಆಯೋಜನೆ ಮಾಡಿಲ್ಲ. ಅಲ್ಲದೆ ಭಕ್ತರು ಮುಡಿ ನೀರಿದ್ರೆ ಸ್ನಾನದ ಕೋಣೆಗಳು ಇಲ್ಲದೆ ಭಕ್ತರು ದೇವಾಲಯ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕುತ್ತಿದ್ದಾರೆ.
ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. SC/ST ಯೋಜನೆ ಹಣ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು SC ಮತ್ತು ST ಜನಾಂಗದವರಿಗೆ ವಂಚನೆ ಮಾಡಿದೆ. ಇದಕ್ಕೆ ಚುನಾವಣೆ ಮುನ್ನವೇ ರಾಜ್ಯ ಸರ್ಕಾರ ಉತ್ತರ ನೀಡಬೇಕೆಂದು ಮಾಜಿ ಸಂಸದ BK ಕೃಷ್ಣಮೂರ್ತಿ ಒತ್ತಾಯಿಸಿದರು. ಪಾವಗಡ ಬಿಜೆಪಿ ಕಚೇರಿಯಲ್ಲಿ ಚಿತ್ರದುರ್ಗ ಲೋಕಸಭಾ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಪರ ಮತಯಾಚನೆ ಮಾಡಿ ಮಾತನಾಡಿದ ಮಾಜಿ ಸಂಸದ BK ಕೃಷ್ಣಮೂರ್ತಿ, SC/ST ಯೋಜನೆಯ ಹಣವನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಬಳಸಿಕೊಂಡು SC ಮತ್ತು ST ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿರುವುದು ಕಾಂಗ್ರೆಸ್ ಸರ್ಕಾರ ಹೊರತು ಬಿಜೆಪಿ ಸರ್ಕಾರವಲ್ಲ ಎಂದು ಹೇಳಿದರು. ದೇಶದ ಭದ್ರತೆ ಮತ್ತು ಅಖಂಡತೆಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡುವುದು ಅನಿವಾರ್ಯವಾಗಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಿಸುವುದು, ಮೀಸಲಾತಿ ತೆಗೆದುಕೊಡಲಾಗುತ್ತದೆ ಎಂದು ಕಾಂಗ್ರೆಸ್ ಸುಳ್ಳು ಹೇಳುತ್ತಾರೆ. ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಜಾಗವನ್ನೇ ನೀಡದ ಅಂದಿನ ಕಾಂಗ್ರೆಸ್ ಸರ್ಕಾರದಿಂದ ನಾವು ಸಂವಿಧಾನ ವಿಚಾರವಾಗಿ ಪಾಠ ಕಲಿಯುವ ಅವಶ್ಯಕತೆ ಇಲ್ಲ ಎಂದರು. ಚಿತ್ರದುರ್ಗ ಲೋಕಸಭೆ ಚುನಾವಣೆ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಹಿರಿಯ ರಾಜಕಾರಣಿಯಾಗಿದ್ದು, ಇವರು ನೀರಾವರಿ ಮತ್ತು PWD ಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅಪಾರ ಅನುಭವ ಇದೆ. ಚಿತ್ರದುರ್ಗ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಗೋವಿಂದ ಕಾರಜೋಳ ರವರ ಕೆಲಸ ಆಗಿದೆ. ಆದ್ದರಿಂದ ಇವರನ್ನು ಅತಿ ಹೆಚ್ಚು ಮತಗಳ ಗೆಲ್ಲಿಸಿ ಲೋಕಸಭೆಗೆ ಕಳಿಸುವ ಮೂಲಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕೆಂದು ಕೋರಿದರು. ಚಿತ್ರದುರ್ಗ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾದಂಥ ಗೋವಿಂದ್ ಕಾರಜೋಳ ಅವರ ಪರವಾಗಿ ಬಿಜೆಪಿಯನ್ನು ಸದೃಢವಾಗಿ ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು. ನಮ್ಮದು ಮೀಸಲು ಕ್ಷೇತ್ರದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ನಮ್ಮ ಸಮಾಜದ ಹಿರಿಯ ಮುಖಂಡ, ಸಜ್ಜನ ಸರಳ ವ್ಯಕ್ತಿಗೆ ನಾವು ಸಹಕಾರ ನೀಡಬೇಕು. ಈ ತಾಲೂಕಿನಲ್ಲಿ ನಾನು ಏನು 1980 ಸ್ಪರ್ಧಿಸಿ ಸುಮಾರು ಅಂತರಗಳಿಂದ ಸೋತಿದ್ದೆ. ಈ ತಾಲೂಕಿನ ಎಲ್ಲ ವ್ಯಕ್ತಿ ಪರಿಚಯ ಇದ್ದೀನಿ. ನಾನು ಈ ಕ್ಷೇತ್ರದಲ್ಲಿ ನನ್ನ ಪ್ರಭಾವವನ್ನು ಬೀರಿ ಈ ಮತಗಳನ್ನು ನಮ್ಮ ಕಮಲದ ಗುರುತಿಗೆ, ಬಿಜೆಪಿಯ ಗುರುತಿಗೆ ಮತ್ತು ಗೋವಿಂದ್ ಕಾರಜೋಳ ಅವರ ಇದರ ಮೇಲೆ ಒತ್ತುವುದರ ಮೂಲಕ ನಾನು ಸಹ ಪರವಾಗಿ ಕೆಲಸ ಮಾಡಿ ಪಕ್ಷದ ವ್ಯಕ್ತಿಯನ್ನು ಮತ್ತು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಬಂದಿದ್ದಾರೆ. ಅವರು ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ಎಲ್ಲರ ಪರವಾಗಿ ಅವರು ಸಹ ಸಹಕಾರ ಕೋರಿದ್ದಾರೆ. ಹಾಗೂ ಹಿರಿಯ ಮುಖಂಡರು ಏನು ಈ ತಾಲೂಕಲ್ಲಿ ಇವತ್ತು ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಎರಡು ಒಂದಾಗಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಏನು ಈ ದೇಶ ಕಂಡಂಥ ಈ ಬಿಜೆಪಿ ಕನಸು ಕಾಂಗ್ರೆಸ್ ಭಾರತ ಮಾಡಬೇಕು ಚಿಂತನೆಯಲ್ಲಿ ನರೇಂದ್ರ ಮೋದಿ ಕೊಟ್ಟ ಈ ದೇಶಕ್ಕೆ ನರೇಂದ್ರ ಮೋದಿ ಕೊಟ್ಟಂಥ ಕನಸುಗಳನ್ನು ಏನು ರೈತರಿಗೆ ಕಿಸಾನ್ ಸನ್ಮಾನ್ನಲ್ಲಿ ವರ್ಷಕ್ಕೆ 6,000 ಕೊಡ್ತಾ ಇದ್ದಾರೆ. ಆ ದುಡ್ಡು ಯಾವುದೇ ಒಂದು ರೂಪಾಯಿನೂ ಯಾವುದೇ ಒಂದು ದಳ್ಳಾಳಿಗಳ ಮೂಲಕ ಯಾವುದೇ ಒಂದು ಏಜೆಂಟ್ಗಳಿಂದಲೇ 1 ಎಕರೆ ಜಮೀನಿದ್ರೂ ಸಹ 100 ಎಕರೆ ಜಮೀನನ್ನು ಸಹ ನೇರವಾಗಿ ತಲುಪುವಂಥ ಒಂದು ಕಾರ್ಯಕ್ರಮ ಕೊಟ್ಟಂಥ ಧೀಮಂತ ನಾಯಕ ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮನೆ ಬಾಗಿಲಿಗೆ ನಲ್ಲಿ ನೀರನ್ನು ಇಟ್ಟು ಮನೆ ಮನೆಗೆ ಜಲ ಯೋಜನೆಯನ್ನು, ಜಲ ಜೀವನ ಯೋಜನೆ ಕೆಳಗಡೆ, ಜಲ ಜೀವನ ಮಿಷನ್ ಕೆಳಗಡೆ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲರೂ ಸೇರಿ ಈ ಗಂಗೆಯ ಮೂಲಕ ನಾವು ಸಮಾನತೆ ಕಾಣಬೇಕು ಈ ದೇಶದಲ್ಲಿ ಒಂದು ಚಿಂತನೆ ಮೂಲಕ ಇವತ್ತು ಮನೆ ಇಷ್ಟೊಂದು ಎಲ್ಲ ಅಂತ ದೇಶದ ಬಗ್ಗೆ ಚಿಂತನೆ ಮಾಡಿದಂಥ ಸಂದರ್ಭದಲ್ಲಿ ಸಾಹೇಬರಿಗೆ ಇವತ್ತು ದೇಶದಲ್ಲಿ ವಿಶ್ವಗುರು ಆದ ಸಂದರ್ಭ ಇವತ್ತು ನಮ್ಮ ಭಾರತಕ್ಕೆ ಬಂದಿದೆ. ನಾವು ಇವತ್ತು ಏನಾದ್ರು ಬಂದಿದ್ದಾರೆ ಅಂದರೆ ನಾವು ದೊಡ್ಡಣ್ಣನಲ್ಲಿ ಹೋದಂಥ ಸಂದರ್ಭದಲ್ಲಿ ಇವರು ಯಾರೋ ಅವಾರ್ಡಿದ್ರು ಅವರು ಇವರು ಅಂತೇಳಿ ವಿಷ ಬೆಳಕು ಬಂದಿದ್ದಾರೆ ಅಂತ ತೀರ್ಮಾನ ಮಾಡಿದಂಥ ಈ ದೇಶನ ಇವತ್ತು ಅಮೂಲ್ಯಾಗ್ರಹ ಅಭಿವೃದ್ಧಿಗಳಲ್ಲಿ ಅಮೂಲ್ಯಾಗ್ರಹ ಇವುಗಳಲ್ಲಿ ಈ ಪ್ರಪಂಚಕ್ಕೆ ಕಾಣಬೇಕಾಗಿದ್ದು ಏನಿದೆ ಅಂದರೆ ಒಳ್ಳೆ ರಸ್ತೆಗಳು ಕಾಣಬೇಕಾಯಿತು, ಒಳ್ಳೆ ರೈಲು ಮಾರ್ಗಗಳು ಕಾಣಬೇಕಾಯಿತು, ಒಳ್ಳೆ ವಿಮಾನಗಳು ಕಾಣಬೇಕಾಯಿತು. ಈ ದೇಶ ಇರಿಗೇಷನ್ ಏನು ರಾಷ್ಟ್ರೀಕೃತವಾದಂಥ ರೈತರ ಅಭಿವೃದ್ಧಿಗಳನ್ನು ಕಾಣಬೇಕಾಯಿತು. ಈಗ ನರೇಂದ್ರ ಮೋದಿ ಅವರು ಕೊಟ್ಟಂಥ ಕೊಡುಗೆ ಈ ದೇಶಕ್ಕೆ ಭದ್ರ ಬುನಾದಿ ಭವಿಷ್ಯತ್ತು 2024 ಚುನಾವಣೆ 26/4/2024 ಚುನಾವಣೆ ಈ ದೇಶದ ಇಡೀ ಪ್ರಪಂಚದಲ್ಲಿ ಈ ದೇಶದ ಭವಿಷ್ಯವನ್ನು ನಿರೂಪಿಸತಕ್ಕಂಥ ಚುನಾವಣೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನಗೆ ಬಂದಂಥ ಎಲ್ಲ ಮಾಧ್ಯಮದವರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ರಂಗಣ್ಣ, ಉಪಾಧ್ಯಕ್ಷ GT ಗಿರೀಶ್, ಮಹಿಳಾ ಮೋರ್ಚಾದ ಗಾಯತ್ರಿ ದೇವಿ, ನವೀನ್, ಸೀತಾರಾಮ್, ಗೋವಿಂದಪ್ಪ, ಗಿರೀಶ್, ಸತ್ಯಪ್ಪ ಮತ್ತಿತರರು ಹಾಜರಿದ್ದರು.
ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಲೋಕಸಭಾ ಚುನಾವಣೆ ಪ್ರಚಾರದಿಂದ ದೂರ ಇದ್ದ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಇಂದು ಪ್ರಚಾರದ ಕಣಕ್ಕೆ ಇಳಿದಿದ್ದಾರೆ. ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸುವಂತೆ ಅವರು ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಡಾಕ್ಟರ್ ಜಿವಿ ಮಂಜುನಾಥ್ ಅವರು ಇಂದು ನಗರದ ವಿವಿಧ ವಾರ್ಡ್ಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಬಿಜೆಪಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಇಂದು ನಗರದ ವಿವಿಧ ವಾರ್ಡುಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಅವರು ಬಿಸಿಲಿನಲ್ಲಿ ಸಂಚರಿಸಬಾರದು ಎಂದು ವೈದ್ಯರು ಸೂಚನೆ ನೀಡಿದ್ದ ಕಾರಣ ಸಂಜೆಯ ವೇಳೆ ಹಲವು ಮೂಲ ಬಿಜೆಪಿ ಮುಖಂಡರೊಂದಿಗೆ ವಾರ್ಡುಗಳಿಗೆ ತೆರಳಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಿವಿ ಮಂಜುನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದ್ದಾರೆ. ದೇಶದಲ್ಲಿ ಬಿಎಸ್ಎನ್ಎಲ್ ಸೇರಿದಂತೆ ಹಲವು ಉದ್ದಿಮೆಗಳನ್ನು ಖಾಸಗೀಕರಣ ಮಾಡಿದ ಆರೋಪ ವಿರೋಧ ಪಕ್ಷಗಳು ಮಾಡುತ್ತಿವೆ. ಆದರೆ ಹಾಗೆ ಆರೋಪ ಮಾಡುವವರಿಗೆ ಮಾಹಿತಿ ಕೊರತೆ ಇದೆ ಎಂದು ಅವರು ಲೇವಡಿ ಮಾಡಿದರು. ಮೋದಿ ಅವರು ಪ್ರಧಾನಿಯಾದ ನಂತರ ದೇಶ ವಿಶ್ವಗುರು ಆಗಲು ಮುನ್ನಡೆಯಾಗುತ್ತಿದೆ. ಆರ್ಟಿಕಲ್ 370 ರದ್ದು, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಸೇರಿದಂತೆ ಹಲವು ಕ್ರಾಂತಿಕಾರ ತೀರ್ಮಾನಗಳನ್ನು ಮೋದಿ ಅವರು ಕೈಗೊಂಡಿದ್ದಾರೆ. ಅಲ್ಲದೆ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ವಾರ್ಷಿಕ 6,000 ಹಣ ನೀಡುವ ಮೂಲಕ ರೈತರಿಗೆ ಮತ್ತು ಕೃಷಿ ಉತ್ತೇಜನಕ್ಕೆ ಕಾರಣರಾಗಿದ್ದಾರೆ. ಎಲ್ಲ ವರ್ಗದ ಜನರಿಗೂ ಅವರು ಅನುಕೂಲ ಮಾಡುತ್ತಿರುವುದಾಗಿ ಮಂಜುನಾಥ್ ಹೇಳಿದರು. ಪ್ರಚಾರದ ವೇಳೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಜನರೇ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಲು ಉತ್ಸುಕರಾಗಿದ್ದಾರೆ. ಮೋದಿ ಅವರು ಪ್ರಧಾನಿಯಾಗಿದ್ದ 10 ವರ್ಷಗಳಲ್ಲಿ ಮಹಿಳೆಯರು, ವಿದ್ಯಾರ್ಥಿಗಳು, ಯುವಕರು, ಎಲ್ಲ ವರ್ಗದ ಜನರ ಹಿತ ಕಾಯುವ ಕೆಲಸ ಮಾಡಿದ್ದಾರೆ. ದೇಶದ ಬಡವರಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 167 ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಆ ಯೋಜನೆಗಳ ಮೂಲ ಬಡವರು ಬಡತನ ರೇಖೆಗಿಂತ ಮೇಲೆ ಬರಲು ಸಾಧ್ಯವಾಗುತ್ತಿದೆ ಎಂದರು. ದೇಶದಲ್ಲಿ ಆರೋಗ್ಯ, ಶಿಕ್ಷಣ, ಕೃಷಿ, ಸ್ವಚ್ಛ ಭಾರತ್ ಸೇರಿ ಹಲವು ಪ್ರಮುಖ ಯೋಜನೆಗಳು ಎಲ್ಲ ವರ್ಗದ ಜನರಿಗೆ ಸಹಾಯವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಕೇವಲ 5 ಗ್ಯಾರಂಟಿಗಳನ್ನು ಮಾತ್ರ ನೀಡಿದೆ. ಆದರೆ ಪ್ರಧಾನಿ ಮೋದಿಯವರು 106 ಗ್ಯಾರಂಟಿಗಳನ್ನು ನೀಡುವ ಮೂಲಕ ದೇಶದ ಅಭಿವೃದ್ಧಿಗೆ ಅವರೇ ಗ್ಯಾರಂಟಿಯಾಗಿದ್ದಾರೆ. ಹಾಗಾಗಿ ಪ್ರಧಾನಿ 3ನೇ ಬಾರಿಗೆ ಪ್ರಧಾನಿಯಾದಲ್ಲಿ ಭಾರತ ವಿಶ್ವದಲ್ಲಿ ಎಲ್ಲಾ ರಂಗಗಳಲ್ಲೂ ಅಭಿವೃದ್ಧಿಯ ಮುಂಚೂಣಿಯಲ್ಲಿರುತ್ತದೆ ಎಂದು ಹೇಳಿದರು. ಬಿಎಸ್ಎನ್ಎಲ್ ಖಾಸಗೀಕರಣದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತಿರುವುದು ಹಾಸ್ಯಾಸ್ಪದ. ಬಿಎಸ್ಎನ್ಎಲ್ ಯಾಕೆ ಆ ದುರಸ್ತಿಗೆ ಬಂತು ಎಂಬುದು ಬಹಿರಂಗ ಸತ್ಯ. 2014ರಲ್ಲಿ 2G ಸ್ಪೆಕ್ಟ್ರಮ್ ಹಗರಣ ಮಾಡಿದವರು ಯಾರು ಎಂದು ಪ್ರಶ್ನಿಸಿದ ಮಂಜುನಾಥ್, 2014ರಲ್ಲಿ ಎಷ್ಟು ಅಂಚೆ ಕಚೇರಿಗಳನ್ನು ಕಾಂಗ್ರೆಸ್ನವರು ಮುಚ್ಚಿದ್ದರು ಎಂಬುದು ನೆನಪಿದೆಯೇ? ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ 10 ವರ್ಷದಲ್ಲಿ 5,269 ಅಂಚೆ ಕಚೇರಿಗಳನ್ನು ನವೀಕರಣ ಮಾಡಿದ್ದಾರೆ ಎಂಬ ಅರಿವಿದೆಯೇ ಎಂದು ಕಾಂಗ್ರೆಸ್ ಅನ್ನು ಪ್ರಶ್ನಿಸಿದರು. ಅಲ್ಲದೆ ದೇಶದ ಬಡವರಿಗೆ ಉತ್ತಮ ಚಿಕಿತ್ಸೆ ಉಚಿತವಾಗಿ ಸಿಗಬೇಕು ಎಂಬ ಉದ್ದೇಶದಿಂದ ಪ್ರಧಾನಿಯವರು ಆಯುಷ್ಮಾನ್ ಭಾರತ್ ಜಾರಿಗೆ ತಂದಿದ್ದಾರೆ. ಇದರಿಂದ ಎಲ್ಲ ವರ್ಗದ ಜನರಿಗೂ ಉಚಿತ ಚಿಕಿತ್ಸೆ ದೊರೆಯಲು ಕಾರಣವಾಗಿದೆ. ಅಷ್ಟೇ ಅಲ್ಲ, ದೇಶದಲ್ಲಿ 4 ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಅಭಿವೃದ್ಧಿಪಡಿಸಿದ್ದಾರೆ. ಇವು ಯಾವುದೂ ಕಾಂಗ್ರೆಸ್ಗೆ ಕಾಣುತ್ತಿಲ್ಲವೇ ಎಂದು ಪ್ರಶ್ನಿಸಿದ ಅವರು, ರಾಜ್ಯದ ಜನತೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನು ನಂಬದೆ ಪ್ರಧಾನಿ ಮೋದಿ ಗ್ಯಾರಂಟಿಯನ್ನು ನಂಬಿ ಮತ ಚಲಾಯಿಸಿ. ಈ ಬಾರಿ ದೇಶದಲ್ಲಿ 400ಕ್ಕೂ ಹೆಚ್ಚು ಸ್ಥಾನ ಬಿಜೆಪಿ ಗೆಲ್ಲುವ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದು ಭವಿಷ್ಯ ನುಡಿದರು. ಚಿಕ್ಕಬಳ್ಳಾಪುರದ 25 ಮತ್ತು 26ನೇ ವಾರ್ಡ್ಗಳಲ್ಲಿ ಇಂದು ಸಂಜೆ ಭರ್ಜರಿ ಪ್ರಚಾರ ನಡೆಸಿದ ಡಾಕ್ಟರ್ ಮಂಜುನಾಥ್, ಬಿಜೆಪಿಗೆ ಮತ ನೀಡುವ ಮೂಲಕ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಸಹಕರಿಸುವಂತೆ ಕೋರಿದರು. ಈ ದಿವಸ ಇಂದು ಸಂಜೆ ವಾರ್ಡ್ ನಂಬರ್ 24 ಮತ್ತು 25ರಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ನೋಡಲು ಮತ್ತು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವತಿಯಿಂದ ಡಾಕ್ಟರ್ ಸುಧಾಕರ್ ಅವರನ್ನು ಗೆಲ್ಲಿಸಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಲು ಇವತ್ತು 24, 25ನೇ ವಾರ್ಡಿನಲ್ಲಿ ನಾವೆಲ್ಲ ಕ್ಯಾನ್ವಾಸ್ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ಮತಬಾಂಧವರಲ್ಲಿ ಹೋದಾಗ
ಅವ್ರು ಹೇಳ್ತಾರೆ. ಕೆಲವರನ್ನು ನಾವು ಮಾತಾಡಿದಾಗ ಅವ್ರು ಹೇಳಿದ್ರು, ನರೇಂದ್ರ ಮೋದಿಯವರು ನಮಗೆ ದೇವರಿದ್ದಂಗೆ, ನಾವು ನರೇಂದ್ರ ಮೋದಿಯವ್ರನ್ನ ಬಿಟ್ಟು ಓಟ್ ಹಾಕಲ್ಲ ಅಂತಕ್ಕಂಥ ಭಾವನೆಗಳನ್ನು ಅವರು ಅವರ ಹೃದಯದಿಂದ ಭಾವುಕರಾಗಿ ನಮಗೆ ತಿಳಿಪಡಿಸಿದ್ದಾರೆ. ನಾನು ಯಾಕಂದರೆ ಇವತ್ತು ಏನಾದರೂ ದೇಶದ ರಕ್ಷಣೆ, ದೇಶದ ಭದ್ರತೆ, ಬಡವರ ರಕ್ಷಣೆ, ಬಡವರ ಹಿತ, ದೇಶದ ಅಭಿವೃದ್ಧಿ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಯಾರಾದರೂ ಮುಖ್ಯ ಕಾರಣಕರ್ತರು ಇರ್ತಾರೆ ಅಂದರೆ ಇವತ್ತು ಇಡೀ ವಿಶ್ವಕ್ಕೆ ವಿಶ್ವನಾಯಕರಾಗಿರ್ತಕ್ಕಂಥವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಇಡೀ ಭಾರತ ದೇಶ ಅಲ್ಲದೆ ಇಡೀ ಪ್ರಪಂಚವೇ ನರೇಂದ್ರ ಮೋದಿ ಅವರನ್ನು ನೋಡ್ತಕ್ಕಂಥದ್ದು. ಯಾಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಅನೇಕರು ಇವತ್ತು ನರೇಂದ್ರ ಮೋದಿಯವರನ್ನು ಒಪ್ಕೊಳ್ತಾ ಇದ್ದಾರೆ. ಇಂಥ ಒಂದು ಮಹಾನ್ ನಾಯಕ ನಮ್ಮ ದೇಶಕ್ಕೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ನರೇಂದ್ರ ಮೋದಿಜಿಯವರು ಬಡವರಿಗಾಗಿ, ಬಡವರ ಹಿತಚಿಂತನೆಯಿಂದ ಸುಮಾರು 167 ಸ್ಕೀಮ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ 67 ಸ್ಕೀಮ್ಗಳು ಇವತ್ತು ಕರ್ನಾಟಕದಲ್ಲಿ ಬಡವರಿಗಾಗಿ ಕೊಟ್ಟಿದ್ದಾರೆ. ಹೇಳ್ತಾ ಹೋದರೆ ಒಂದೊಂದೇ, ಅದರಲ್ಲಿ ಮುಖ್ಯವಾಗಿ ಅನೇಕ ಸ್ಕೀಮ್ಗಳಲ್ಲಿ ಇವತ್ತು ಯಾವುದಾದ್ರೂ ಒಬ್ಬ ಬಡವನಿಗೆ 5 ಲಕ್ಷ ರೂಪಾಯಿ ಮೆಡಿಕಲ್ಲು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಸ್ಕೀಮ್ ಇತ್ತು ಅಂದರೆ ಅದು ಆಯುಷ್ಮಾನ್ ಭಾರತದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಉಜ್ವಲ ಯೋಜನೆ ಆಗ್ಬೋದು, ಕಿಸಾನ್ ಯೋಜನೆ ಆಗ್ಬೋದು, ಇವತ್ತು ವಾಜಪೇಯಿ ಏನು ಆಕ್ಸಿಡೆಂಟ್ ರಿಲೀಫ್ ಫಂಡಲ್ಲಿ ಕೇವಲ ಏನು ಜನಧನ್ ಯೋಜನೆಯಲ್ಲಿ 1 ರೂಪಾಯಿ ಕಟ್ಟಿರ್ತಕ್ಕಂಥವರಿಗೆ 2 ಲಕ್ಷ ರೂಪಾಯಿ ಆಕ್ಸಿಡೆಂಟ್ ರಿಲೀಫ್ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದೆ ಅಂದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ವಾಲ್ಮೀಕಿ ಮತ್ತು ಪರಿಶಿಷ್ಟ ಜಾತಿ ಸಮುದಾಯಗಳು ಹಳೆ ಕಾಲದ ಜಾತಿ ಪದ್ಧತಿಗೆ ವಾಪಸ್ ಹೋಗದಿರಲು
ಕಾಂಗ್ರೆಸ್ಗೆ ಮತ ಹಾಕಿ ಸಂವಿಧಾನ ಉಳಿಸುವ ಕೆಲಸ ಮಾಡಬೇಕು ಎಂದು ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದ ನಿವೃತ್ತ ಅಧಿಕಾರಿ ಮೃತ್ಯುಂಜಯ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆದ ವಾಲ್ಮೀಕಿ ಸಮುದಾಯದ ಕಾಂಗ್ರೆಸ್ ಮುಖಂಡರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದ ನಿವೃತ್ತ ಅಧಿಕಾರಿ ಮೃತ್ಯುಂಜಯ, ಮೋದಿ ಆಡಳಿತದಲ್ಲಿ ದೇಶ ಅಪಾಯದ ದಿಕ್ಕಿನಲ್ಲಿ ಸಾಗುತ್ತಿದೆ. ಸಮುದಾಯದ ಮೀಸಲಾತಿ ಹೆಚ್ಚಳಕ್ಕೆ ಬಿಜೆಪಿ ಸರ್ಕಾರದ ವಿರುದ್ಧ ಸ್ವಾಮೀಜಿ ನಿರಂಜನಾನಂದಪುರಿ ಸ್ವಾಮೀಜಿ 257 ದಿನಗಳ ಧರಣಿ ನಡೆಸಿದರು ಎಂದರು. ಸ್ವಾಮೀಜಿಗಳ ಹೋರಾಟದ ಫಲ 3-5% ಹೆಚ್ಚಾಗಿದೆ ಹೊರತು ಇದು ಬಿಜೆಪಿ ಭಿಕ್ಷೆ ಅಲ್ಲ. ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷ ತತ್ವ ಇರಬೇಕು. ಆದರೆ ಮೋದಿ ಸರ್ಕಾರ ಇದಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ವಾಲ್ಮೀಕಿ ಸಮುದಾಯ ಎಚ್ಚರಿಕೆಯಿಂದ ಇರಬೇಕು ಎಂದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅಂತಹ ಸಜ್ಜನ ರಾಜಕಾರಣಿಗೆ ಬೆಂಬಲ ನೀಡಬೇಕು. ಮೋದಿ ಅವರದ್ದು ದ್ವೇಷ ರಾಜಕಾರಣ ಎಂದರು. ಈ ಸಮುದಾಯದ ಏಳಿಗೆಗಾಗಿ, ಈ ಸಮುದಾಯದ ಅಭಿವೃದ್ಧಿಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತ ಏನು ಸ್ವಾಮೀಜಿಯವರು ಅಲ್ಲಿ ಒಂದು ಹೋರಾಟನ ನಡೆಸಿದ್ದು, ನಾವು ಇಲ್ಲಿ ಇರೋದು ಎಲ್ಲರೂ ಸಹ ಸುಮಾರು 257 ದಿನಗಳ ಕಾಲ ಮಳೆ ಬಿಸಿಲು ಗಾಳಿಯಂತೆ ನಾವು ಸ್ವಾಮೀಜಿಯವರಿಗೆ ಸಾಥ್ ಕೊಟ್ಟು ಅಂತಿಮವಾಗಿ ನಾವು ಆ ಮೀಸಲಾತಿ ಹೋರಾಟನ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ಏನು 3% ಮೀಸಲಾತಿ ಇತ್ತು ಹೀಗೆ, ಆ 3%ಲ್ಲೇ ನಾವು 50 ಜನ ಅಂದರೆ 50 ವಿವಿಧ ಪರಿಶಿಷ್ಟ ವರ್ಗದ ಜನರು ಆ ಮೀಸಲಾತಿ ಪ್ರಮಾಣವನ್ನು ರೂಪಿಸಲಿಕ್ಕೆ ಅವಕಾಶ ಇತ್ತು. ಆದರೆ ನಮ್ಮ ಜನಸಂಖ್ಯೆ 6.55 ಇತ್ತು, ಅಂದರೆ ಸುಮಾರು 7%. ನೀವು ಕೊಟ್ಟಾಗಿದ್ದು 3%, ನಮಗೆ 7% ಒಳ್ಳೆಯದು ಅಂತ ಹೇಳಿ ನಾವು ಅನೇಕ ಬಾರಿ ಒಂದು ವೇದಿಕೆ ಬೇಕಲ್ಲ, ಒಂದು ಹೋರಾಟದ ಮುಖಂಡತ್ವ ಬೇಕಲ್ಲ, ನಾವು ಸ್ವಾಮೀಜಿಯವರ ಮೇಲೆ ಒತ್ತಡ ಆದಾಗ ಸ್ವಾಮೀಜಿಯವರು ಅದನ್ನು ಕೈ ಇಟ್ಕೊಂಡು ಹೋರಾಟದ ಮುಂದುವರೆದು ನಾವೆಲ್ಲರೂ ಸಹ ನಮ್ಮ ಬೆಂಗಳೂರಾಗಿ ನಮ್ಮ ಜೊತೆ ಬಂದಿರುವಂಥ ನಮ್ಮ ಬಂಧುಗಳಾಗಲಿ ಅನೇಕ ಬಾರಿ ನೀವು ಫ್ರೀಡಂ ಪಾರ್ಕ್ ಬಂದು ಹೋರಾಟ ಮಾಡಿದ್ರಿ. ಆ ಹೋರಾಟದ ಫಲವೇ 3% ಮೀಸಲಾತಿ 8% ಆಗಿದೆ. ನೋಡಿ, ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷತೆ ಇರೋದು ಇರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಧರ್ಮ ಎಲ್ಲವೂ ಸಹ ಧರ್ಮಗಳು ಈ ದೇಶದಲ್ಲಿದೆ. ನಾನು ಈ ಒಂದು ವಿಷಯ ಹೇಳ್ತೀನಿ. ಭಾರತ ದೇಶ ಅಥವಾ ಭರತಖಂಡ ಅಂತಂದರೆ, ಈ ಭರತಖಂಡದಲ್ಲಿ ಸಾವಿರಾರು ಜಾತಿಗಳಿದೆ, ನೂರಾರು ಧರ್ಮಗಳಿದೆ, ಅವರದೇ ಆದಂತಹ ಸಂಸ್ಕೃತಿ ಸಂಪ್ರದಾಯಗಳಿದೆ. ಎಲ್ಲರೂ ಸಹ ಈ ಭರತಖಂಡದ ಜಾತಿಯನ್ನು ಜೀವನ ಮಾಡ್ತಾರೆ. ಅಂದರೆ ನೂರಾರು ಧರ್ಮಗಳು, ನೂರಾರು ಜಾತಿಗಳು, ನೂರಾರು ಸಂಪ್ರದಾಯಗಳು, ನೂರಾರು ಸಂಸ್ಕೃತಿ ಇದ್ದರೂ ಸಹ ಈ ದೇಶ ಅನೇಕ 1947ರಲ್ಲಿ ಸ್ವತಂತ್ರ ಕಂಡು ಇವತ್ತಿನವರೆಗೆ ಒಂದೇ ಯೂನಿಟ್ ಆಗಿ, ಒಂದೇ ಒಂದು ಒಗ್ಗಟ್ಟಾಗಿ ಈ ದೇಶ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗಾವಿರಾಯಪ್ಪ, ಸುಬ್ಬರಾಯಪ್ಪ, ಅಶ್ವಥ್ ನಾರಾಯಣ, ನರಸಿಂಹಪ್ಪ, ಗೌರಿಬಿದನೂರು ಬಾಬಣ್ಣ, ಆನಂದ ಕೂರ್ಮ ಗುರಯ್ಯ, ಮಹಿಳಾ ಮುಖಂಡರಾದ ಶುಭ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯ ಕಿತ್ತು ಮುಸ್ಲಿಮರಿಗೆ ನೀಡುತ್ತಾರೆಂದು ಪ್ರಧಾನಿ ನರೇಂದ್ರ ಮೋದಿ ಹತಾಶರಾಗಿ ಕೀಳುಮಟ್ಟದ ಹೇಳಿಕೆ ನೀಡಿದ್ದು, ಇಂತಹ ಹೇಳಿಕೆ ಪ್ರಧಾನಿಯಿಂದ ನಿರೀಕ್ಷಿಸಲಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅಸಮಾಧಾನ ಹೊರಹಾಕಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಮಂಗಳವಾರ ಹಲವು ದಶಕಗಳಿಂದ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ದ 50ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರು ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ ಕಾರ್ಯಕ್ರಮದಲ್ಲಿ ಸಚಿವ ಸುಧಾಕರ್ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ 10 ವರ್ಷದ ಹಿಂದೆ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ತಂದು ಭಾರತೀಯರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವುದಾಗಿ ಸುಳ್ಳು ಹೇಳಿ
ಕೇಂದ್ರದಲ್ಲಿ ಎಷ್ಟು ದಿನ ಅಧಿಕಾರ ನಡೆಸಿದ್ದಾರೆ ಎಂದರು. ಕಳೆದ 6 ತಿಂಗಳ ಹಿಂದೆ ಬರ ಸಮೀಕ್ಷೆ ನಡೆಸಿ ಅಧಿಕಾರಿಗಳು ನೀಡಿದ ವರದಿ ಪರಿಶೀಲಿಸದೆ ಉದ್ದೇಶಪೂರ್ವಕವಾಗಿ ರಾಜ್ಯವನ್ನು ನಿರ್ಲಕ್ಷಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಿರುವುದಾಗಿ ಒಪ್ಪಿಕೊಂಡು ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ಮಾಜಿ ಪ್ರಧಾನಿ ದೇವೇಗೌಡ ಅವರ ಮನೆಯಲ್ಲಿ ಒತ್ತಡದಿಂದ ಬಿಜೆಪಿಯೊಂದಿಗೆ ಹೊಂದಾಣಿಕೆಯಾಗಿದೆ. ದೇವೇಗೌಡ ಕುಟುಂಬದವರನ್ನು ಬಿಟ್ಟರೆ ಬೇರೆ ಯಾರೂ ಜೆಡಿಎಸ್ನಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯವಿಲ್ಲ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಮಾತನ್ನು ಹೇಳಿದ್ದಾರೆ. ಎಲ್ಲಿದೆ ವಿಶ್ವಾಸ? ಅವರು ಜನರಿಗೆ ಮೋಸ ಮಾಡುತ್ತಾರೆ ಎಂದು ಆರೋಪಿಸಿದರು. ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಲಿದೆ. ಅವರು ಅದನ್ನು ತಿಳಿದುಕೊಂಡು ಈ ರೀತಿಯಾಗಿ ಹತಾಶರಾಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದರು. ನಾವು ಚಂಬು ಅಂತ ಹೇಳಿದ್ದೀವಿ. ಚಂಬು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ 10 ವರ್ಷದ ಆಡಳಿತದಲ್ಲಿ ಅಂತ. 15 ಲಕ್ಷ ರೂಪಾಯಿ ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣ ತರ್ತೀವಿ ಅಂತ ಹೇಳಿ 15 ಲಕ್ಷ ಒಂದೊಂದು ಅಕೌಂಟ್ಗೂ ಹಾಕ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ವಿ. ಮಧ್ಯದಲ್ಲಿ ನೋಟ್ ಬ್ಯಾನ್ ಮಾಡಿದ್ರು. ವಿದೇಶದಲ್ಲಿರುವಂಥ ಕಪ್ಪಣ ತರ್ತೀವಿ ಅಂತೇಳಿ ದೇಶದಲ್ಲಿರೋ ಕಪ್ಪಣನ ನಾವು ಹೊರಗೆ ತರ್ತೀವಿ ಅಂತ ಹೇಳಿದ್ರು. ಅದು ಟುಸ್ ಪಟಾಕಿ ಆಗೋಯ್ತು. ಭಾಳ ಅವೈಜ್ಞಾನಿಕವಾಗಿ ಅದೊಂದು ತಪ್ಪು ನಿರ್ಣಯ ಅಂತಕ್ಕಂಥದ್ದಾಯಿತು. ಮತ್ತು ರೈತರಿಗೆ ಏನಿವತ್ತು ಭೀಕರವಾದಂಥ ಬರಗಾಲ, ಸುಮಾರು 6 ತಿಂಗಳಿಂದ ಅಧ್ಯಯನ ತಂಡ ಬಂದು ಎಲ್ಲ ವರದಿ ಕೊಟ್ಟರು ಕೂಡ ಒಂದು ಕಮಿಟಿ, ಕೇಂದ್ರದಲ್ಲಿರ್ತಕ್ಕಂಥ ಏನು ಕಮಿಟಿ ಏನಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಏನಿದೆ, ಅವರು ಸಭೆ ಕೂಡ ಸೇರಿಲ್ಲ ಬೇಕಂತೆ ಉದ್ದೇಶಪೂರ್ವಕವಾಗಿ. ಅದಕ್ಕೆ ನಾವು ಕೋರ್ಟ್ ಮೊರೆ ಹೋದ್ವಿ. ಕೋರ್ಟ್ಗೆ ಮೊರೆ ಹೋದಾಗ ನಿಮಗೆ ಗೊತ್ತಿದೆ 15 ದಿವಸದಿಂದ ಏನಾಯಿತು. ನಿನ್ನೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಕೇಂದ್ರ ಸರ್ಕಾರ ಇವತ್ತು ಒಪ್ಕೊಂಡಿದೆ. ನಾವು ಹಣ ಬಿಡುಗಡೆ ಮಾಡ್ತೀವಿ, ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದ್ದೀವಿ ಅಂಥೇಳಿ ಈಗ 29ಕ್ಕೆ ತಾರೀಕಿಗೆ ನಿಗದಿಯಾಗಿದೆ. ಈ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಪ್ರಧಾನಿ ಅಂತ ಎಲ್ಲರಿಗೂ ಗೌರವ ಇರ್ತದೆ, ಪಕ್ಷ ಸಿದ್ಧಾಂತ ಬೇರೆ ಇರಲಿ. ಆದರೆ ಇವತ್ತು ನಿನ್ನೆ 2 ದಿವಸದಿಂದ ಮಾತಾಡಿರ್ತಕ್ಕಂಥ ಮಾತು ಕೇಳಿಬಿಟ್ರೆ ಅವರು ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆ. ಅವರು ತಮ್ಮ ಸಮತೋಲನವನ್ನು ಕಳ್ಕೊಂಡು ಇವತ್ತು ಈ ರೀತಿಯಾಗಿ ಸಮಾಜವನ್ನು ಒಡಿತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಜಾತಿಯನ್ನು ಇಟ್ಕೊಂಡು ಮಾತಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ. ಇವತ್ತು ಮಾಂಗಲ್ಯಗಳನ್ನು ಕಿತ್ಕೊಡೋದಂದ್ರೆ ಅರ್ಥ ಏನಿದೆ? ನಮ್ಮ ಹಿಂದೂ ಧರ್ಮದಲ್ಲಿ ಮಾಂಗಲ್ಯಕ್ಕಿರ್ತಕ್ಕಂಥ ಪಾವಿತ್ರ್ಯತೆ ಎಷ್ಟು ದೊಡ್ಡದು. ಇವತ್ತು ಹಿಂದೂ ರಕ್ಷಕರು ಅಂತ ಹೇಳ್ತಾರಲ್ಲ, ಆ ರೀತಿ ಅವ್ರ ಬಾಯಲ್ಲಿ ಬರ್ಬೋದಾ ಮಾತು? ಅಂದರೆ BJPಗೆ ಓಟ್ ಹಾಕಿದ್ರೆ ಮಾತ್ರನಾ ಲೆಕ್ಕ ಆಗರೆ? ಇದು ಭಾಳ ನಿಜವಾಗ್ಲೂ ಇದು ಕೀಳು ಮಟ್ಟದ ಅವರ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತನ್ನಂತ ಹಾಡಿಲ್ಲ ಅವರು. ಇದ್ರ ಬಗ್ಗೆ ದೊಡ್ಡದಾಗಿ ಇವತ್ತು ಜನ ಉತ್ತರ ಕೊಡ್ತಾರೆ. ಎಲ್ಲ ಜಾತಿ ಧರ್ಮದವರು ನಾವು ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿರ್ಬೇಕಾದಂತ. ಇನ್ನು ಈ ಸಂದರ್ಭದಲ್ಲಿ ಮುನ್ನಾ, ಓಸ್ಮಾನ್, ಮಹಬೂಬ್, ಮೌಲಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಮುನಿರಾಜು ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಚುನಾವಣಾ ಪ್ರಚಾರದಲ್ಲಿ ಮಾಜಿ ಶಾಸಕ ಎನ್ ಮಹೇಶ್ ಮಾತನಾಡಿ, ಒಂದು ಸಮುದಾಯವನ್ನು ತೇಜೋವಧೆ ಮಾಡಿ ಜಾತಿ ನಿಂದನೆಯ ಮಾತುಗಳನ್ನಾಡಿದ್ದಾರೆ. ಅವರ ಮಾತುಗಳಿಂದ ದಲಿತ ಸಮುದಾಯಕ್ಕೆ ಮುಜುಗರ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸುನೀಲ್ ಬೋಸ್ ವಿರುದ್ಧ ವೈಯಕ್ತಿಕ ನಿಂದನೆಯನ್ನು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾನೂನು ಘಟಕ ಆರೋಪಿಸಿದೆ. ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷ ತಿಮ್ಮಯ್ಯ ನೇತೃತ್ವದಲ್ಲಿ ನಂಜನಗೂಡಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಮಾಜಿ ಶಾಸಕ ಎನ್ ಮಹೇಶ್ ರಾಜ್ಯದ ದಲಿತರನ್ನ ಬೇಷರತ್ ಕ್ಷಮೆ ಕೇಳಬೇಕು. ಎನ್ ಮಹೇಶ್ ಸಾಕಷ್ಟು ವಿದ್ಯಾವಂತರು, ತಮ್ಮ ಬದುಕನ್ನ ಬೀದಿಪಾಲು ಮಾಡಿಕೊಂಡಿದ್ದಾರೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಬಿಎಸ್ಪಿಯಿಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರಿ ನೌಕರರು ಧನ ಸಹಾಯ ಮಾಡಿದ್ದಾರೆ. ಇಡೀ ದಲಿತ ಸಮುದಾಯ ಮಹೇಶ್ ಬೆನ್ನಿಗೆ ನಿಂತು ಶಾಸಕರನ್ನಾಗಿ ಮಾಡಿತು. ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ಮೆಚ್ಚಿಸಲು ದಲಿತ ಸಮುದಾಯವನ್ನು ನಿಂದನೆ ಮಾಡಿದ್ದಾರೆ ಎಂದರು. ಪ್ರಚೋದನಾಕಾರಿ ಭಾಷಣ ಮಾಡಿ ದಲಿತರನ್ನು ನಿಂದಿಸುತ್ತಿರುವ ಮಾಜಿ ಶಾಸಕ ಎನ್ ಮಹೇಶರನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಎನ್ ಮಹೇಶ್ ಅವರು ದಲಿತ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು, ಎನ್ ಮಹೇಶ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಯಾರಿಗೂ ಗೊತ್ತಿರಲಿಲ್ಲ. BSP ಪಕ್ಷದಿಂದ
ಮೈಸೂರಿನ ಗಂಗೋತ್ರಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ವಿದ್ಯಾವಂತರಿದ್ದೀವಿ, ಬುದ್ಧಿವಂತರಿದ್ದೀವಿ, ಸಮಾಜದ ಬಗ್ಗೆ ಕಳಕಳೆಯುವಂತ ಉಳ್ಳಂತ ನಾಯಕರಿದ್ದೀವಿ. ನಿಮ್ಮ ತರ ಒಂದು ಗೋಮುಖ ವ್ಯಾಘ್ರಲ್ಲ ನಾವು. ಯಾಕೆಂತಂದ್ರೆ ಬಾಬಾ ಸಾಹೇಬ್ ಹೆಸರು ಹೇಳಿದ್ರೆ ಆ ಜನಾಂಗಕ್ಕೆ ನಾವು ರಕ್ಷಣೆ ಕೊಡ್ತೀವಿ, ಆ ಜನಾಂಗದ ಹಿತನ ಕಾಪಾಡ್ತೀವಿ. ಆದ್ರೆ ಆ ಜನಾಂಗದಿಂದಲೇ ಸಹಾಯನ ತಗೊಂಡು ಆ ಜನಾಂಗಕ್ಕೆ ಮಂಡಚ್ಚುವಂತ ಕೆಲಸ ನಾವು ಎಂದೂ ಮಾಡಲ್ಲ. ಬಾಬಾ ಸಾಹೇಬ್ರ ಮೊಮ್ಮಕ್ಕಳಾದ ನಾವು ಬಾಬಾ ಸಾಹೇಬ್ರ ಸಂವಿಧಾನದ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನೀವೇನಾದರೂ ಅಂಬೇಡ್ಕರ್ನ ನಾವು ದತ್ತು ಪಡ್ಕೊಂಡಿದ್ವಿ ಅಥವಾ ಅಂಬೇಡ್ಕರ್ ಅವರ ಸ್ವತ್ತು ನಮ್ಮ ಸ್ವತ್ತು ಅಂತ ಹೇಳ್ಕೊಂಡು ನೀವು ಅಂಬೇಡ್ಕರ್ ಸಂವಿಧಾನದ ವಿರುದ್ಧ, ಅಂಬೇಡ್ಕರ್ ಮೊಮ್ಮಕ್ಕಳ ವಿರುದ್ಧ ನೀವೇನಾದರೂ ಮಾತಾಡೋದನ್ನ ಮುಂದುವರಿಸಿದ್ದೆ ಆದರೆ ನಿಮ್ಮ ವಿರುದ್ಧ ಹಳ್ಳಿಗಳಲ್ಲೂ ನಮ್ಮ ಸಮಾಜ, ನಮ್ಮ ದಲಿತ ಸಂಘಟನೆಗಳು, ನಮ್ಮ ವಿದ್ಯಾವಂತರು, ಪದವೀಧರರು ಎಲ್ಲರೂ ಸೇರಿ ನಿಮ್ಮ ಮುಖವಾಡನ ಕಳಿಸಬೇಕಾಗತ್ತೆ. ನಿಮ್ಮ ಗೋಮುಖ ವ್ಯಾಘ್ರತನ, ನಿಮ್ಮ ನರಿ ಬುದ್ಧಿನ ಜನಗಳ ಮುಂದೆ ತೆರೆದಿಡಬೇಕಾಗುತ್ತೆ. ಹಾಗಾಗಿ ಎನ್ ಮಹೇಶ್ರವರೇ, ಇವತ್ತಿನಿಂದ ತಿಳ್ಕೊಂಡು ನೀವು ಬಿಜೆಪಿ ಬಂದ ತಕ್ಷಣ ನಿಮ್ಮ ಬ್ರಾಹ್ಮಣರಾಗಿ ನಿಮ್ಮನ್ನ ಗರ್ಭಗುಡಿ ಬಿಟ್ಕೊಳ್ಳಲ್ಲ. ದಲಿತರು ಎಲ್ಲೋದ್ರೂ ದಲಿತರನ್ನ ಯಾವಾಗ ಹೊರಗಡೆ ನಿಲ್ಲಿಸ್ತಾರೆ. ಬಿಜೆಪಿ ಅವರಾಗ್ಲಿ ಅಥವಾ RSS ಅವರಾಗ್ಲಿ ನಿಮ್ಮನ್ನ RSS ಪಡಸಾಲೆಗೂ ನಿಮ್ಮನ್ನು ಬಿಟ್ಕೊಳ್ಳಲ್ಲ. ಇದನ್ನ ನಿಮ್ಮ ಒಂದು ದಡ್ಡತನದಲ್ಲಿ ನೀವು RSS ಅವ್ರನ್ನ ಮೆಚ್ಚಲಿಕ್ಕೆ, ಬಿಜೆಪಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಈ ತರ ಕೆಲಸಗಳನ್ನ ಮಾಡೋದೇ ಆದ್ರೆ ಇನ್ನು ಮುಂದೆ ನಿಮ್ಮನ್ನ ನೀವು ತಿದ್ದುಕೊಳ್ಳಿ. ನೀವು ಬೆಳೆದು ಬಂದಿರೋ ದಲಿತರಿಂದ ಹೊರತು RSS ಇವರಿಂದ ಅಲ್ಲ. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾನೂನು, ಮಾನವ ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಸ್, ರಾಜ್ಯದ ಕಾರ್ಯದರ್ಶಿ ಕೆ ಗಂಗಾಧರ, ಜಿಲ್ಲಾ ಕಾರ್ಯದರ್ಶಿ GM ನಾಗೇಶ್, ಡಿಸಿಸಿ ಕಾರ್ಯದರ್ಶಿ MS ಮೈತ್ರಿ, ಅಹಿಂದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ S ವೇದಾ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಾಲ್ಮೀಕಿ ಸಮುದಾಯದ ಸ್ವಾಮಿಗಳ ಫೋಟೋ ಹಾಕಿಕೊಂಡು ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಸ್ವಾಮಿಗಳ ಫೋಟೋ ತೆಗೆದು ರಾಜಕೀಯವಾಗಿ ಏನು ಬೇಕಾದರೂ ಮಾಡಿಕೊಳ್ಳಿ ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ವಾಲ್ಮೀಕಿ ಸಂಘದ ಮುಖಂಡರಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾಲ್ಮೀಕಿ ಸಂಘದ ತಾಲೂಕು ಅಧ್ಯಕ್ಷ ಮೂರ್ತಿ, ರಾಜ್ಯ ವಾಲ್ಮೀಕಿ ನಾಯಕ ಮಹಾಸಭಾ ಮುಖಂಡರ ನೇತೃತ್ವದಲ್ಲಿ MS ರಕ್ಷಾರಾಮಯ್ಯನವರಿಗೆ ಬೆಂಬಲ ಎಂದು ಘೋಷಣೆ ಕರಪತ್ರಗಳನ್ನು ಹಂಚಿಸಿರುವುದು ತಪ್ಪು. ಅದರಲ್ಲಿ ವಾಲ್ಮೀಕಿ ಸಂಘದ ಹೆಸರು ಮತ್ತು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳ ಫೋಟೋ ಹಾಕಿಕೊಂಡು ಸಭೆ ನಡೆಸುತ್ತಿರುವುದು ತಪ್ಪು ಎಂದರು. ಈಗಾಗಲೇ ಸ್ವಾಮಿಗಳು ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೆಂಬಲ ನೀಡಲಿ, ಆದರೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ಎಲ್ಲ ಪಕ್ಷಗಳಿಗೂ ಸೀಮಿತವಾಗಿದ್ದಾರೆ, ಯಾರಿಗೂ ಬೆಂಬಲ ತೋರುವುದಿಲ್ಲ. ಆದರೆ ಕೆಲ ವಾಲ್ಮೀಕಿ ಸಮುದಾಯದ ಮುಖಂಡರು ಕಾಂಗ್ರೆಸ್ ಬೆಂಬಲ ಅಂತ ಹೇಳಿ ಸಭೆ ನಡೆಸುತ್ತಿದ್ದಾರೆ. ಅದರಲ್ಲಿ ಸ್ವಾಮಿಗಳ ಫೋಟೋ ಮತ್ತು ವಾಲ್ಮೀಕಿ ಸಂಘದ ಹೆಸರು ತೆಗೆದು ಕಾರ್ಯಕ್ರಮ ಮಾಡಿಕೊಳ್ಳಿ. ಅದು ಬಿಟ್ಟು ವಾಲ್ಮೀಕಿ ಸಮುದಾಯದ ಮತ ಗಿಟ್ಟಿಸಿಕೊಳ್ಳಲು ಈ ರೀತಿ ಹಾಕಿರುವುದು ತಪ್ಪು. ಸ್ವಾಮಿಗಳು ಯಾವ ಪಕ್ಷಕ್ಕೂ ಸೀಮಿತವಲ್ಲ ಎಂದು ಎಚ್ಚರಿಸಿದರು. ಇದರ ವಿಷಯವಾಗಿ ಮೊದಲನೇದಾಗಿ ನಮ್ಮ ಸ್ವಾಮೀಜಿಗಳಂತ ಪ್ರಸನ್ನಾನಂದ ಸ್ವಾಮೀಜಿ ಅವ್ರನ್ನ ಭಾವಚಿತರಾಕಿರೋದು ಇದು ಮೊದಲನೇದಾಗಿ ಖಂಡನೆ ಅವರಿಗೆ. ಎರಡನೇದಾಗಿ ನಮ್ಮ ಇನ್ನೊಬ್ಬ ಸ್ವಾಮೀಜಿಗಳಂತ ಲಿಂಗೈಕ ಸ್ವಾಮೀಜಿಗಳಂತ ಪುಣ್ಯಾನಂದಪುರಿ ಸ್ವಾಮೀಜಿಗಳು ಫೋಟೋ ಹಾಕ್ಕೊಂಡು ಅವರು ರಕ್ಷಾರಾಮ ಅವರಿಗೆ ಬೆಂಬಲ ಘೋಷಿಸಿರೋದು ಎರಡನೇದು ಖಂಡನೆ. ಏನು ವಾಲ್ಮೀಕಿ ಸಂಘ ಅಂತಂದರೆ ನಮ್ಮ ಜನಾಂಗದ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಒಬ್ಬರಿಗೆ ಸೀಮಿತ ಅಲ್ಲ, ಇಡೀ 75 ಲಕ್ಷ ಜನಸಂಖ್ಯೆಗೆ ವಾಲ್ಮೀಕಿ ನಾಯಕ ಮಹಾಸಭಾ ಸಂಬಂಧ. ನಮಗೆ ಸ್ವಾಮೀಜಿಯವರು ರಾತ್ರಿ ಕರೆ ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ಹೇಳ್ತಾ ಇದ್ದೀನಿ, ಇವರು ಸ್ವಾಮೀಜಿಯವರು ಮೊದಲು ಫೋಟೋ ತೆಗಿಬೇಕು ಮತ್ತು ನಮ್ಮ ಇನ್ನೊಬ್ಬ ಲಿಂಗೈಕ ಸ್ವಾಮೀಜಿನ ಫೋಟೋ ತೆಗಿಬೇಕು. ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹಾಸಂಘ ಅಂತ ಬಿಟ್ಟು ಆ ಸಂಘದ ಹೆಸರಲ್ಲಿ ಇವರೊಂದು ಪಾಂಪ್ಲೆಟ್ ಹೊಡೆದಿರ್ತಾರೆ. ಇದನ್ನು ಮೊದಲನೇದಾಗಿ ತೆಗಿಬೇಕು. ಅವ್ರ ವೈಯಕ್ತಿಕ ರಾಜಕೀಯವಾಗಿ ಅವ್ರ ವೈಯಕ್ತಿಕ ನಾವೊಂದು ಪಕ್ಷದಲ್ಲಿ ಕೂರಿಸ್ಕೊಂಡಿರ್ತೀವಿ, ಅದು ನಮ್ಮ ವೈಯಕ್ತಿಕ ಮತ ಆದ ಕಾರಣ ಅವರು ಯಾವುದೇ ಕಾರಣಕ್ಕೆ ನಮ್ಮ ಸ್ವಾಮೀಜಿ ಫೋಟೋ ಆಗಲಿ, ವಾಲ್ಮೀಕಿ ಫೋಟೋ ಆಗಲಿ, ಇಲ್ಲ ನಮ್ಮ ಸಂಘದ ಹೆಸರಾಗಲಿ ಹಾಕ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ನಮಗೆ ಅವ್ರ ಸಭೆ ಮಾಡೋಂಗಿಲ್ಲ. ಅವ್ರ ಸಭೆ ಮಾಡಿದ್ರೆ ನಾವು ಇದನ್ನು ಖಂಡನೆ ಮಾಡ್ತೀವಿ. ನಮ್ಮ ಸ್ವಾಮೀಜಿ ಫೋಟೋಗಳು ಮತ್ತು ವಾಲ್ಮೀಕಿ ಫೋಟೋ ನಮ್ಮ ಸಂಘದ ಹೆಸರು ತೆಗಿಬೇಕು. ಯಾರ್ದೋ 1 or 2 ಮೆಂಬರ್ ಅವ್ರು ನಮ್ಮ ಸಂಘದ ಹೆಸರು ಹಾಕ್ಕೊಂಡು ಒಬ್ಬ ಅಭ್ಯರ್ಥಿಗೆ
ನಮ್ಮ ಸಂಘವನ್ನು ಘೋಷಣೆ ಮಾಡೋದು ತಪ್ಪು. ಯಾಕಂದರೆ ನಮ್ಮ ಸಂಘ ಇರೋದು, ನಮ್ಮ ಸ್ವಾಮೀಜಿ ಇರೋದು, ಎಲ್ಲ ಪಕ್ಷಕ್ಕೂ ನಮ್ಮ ಸಂಘ, ನಮ್ಮ ಸ್ವಾಮೀಜಿ ಬೇಕಾಗೋಂಥ ವ್ಯಕ್ತಿ. ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು, BJP ಆಗ್ಬೋದು, ಇದರ ಯಾವುದೇ ಪಕ್ಷ ಆಗ್ಬೋದು, ಎಲ್ಲ ಪಕ್ಷಗಳಿಗೂ ನಮ್ಮ ಸ್ವಾಮೀಜಿ ಒಂದು, ನಮ್ಮ ಜನಾಂಗಕ್ಕೆ ಒಂದು ಕೇಂದ್ರ ಬಿಂದು ನಮ್ಮ ಸ್ವಾಮೀಜಿ. ಅದನ್ನು ಬಿಟ್ಟು ನಮ್ಮ ಸ್ವಾಮೀಜಿ ಅವ್ರನ್ನ ಫೋಟೋ ಹಾಕ್ಕೊಂಡು, ನಮ್ಮ ಇನ್ನೊಬ್ಬ ಲಿಂಗೈಕ್ಯ ಸ್ವಾಮೀಜಿ ಫೋಟೋ ಹಾಕ್ಕೊಂಡು, ವಾಲ್ಮೀಕಿ ಫೋಟೋ ಹಾಕ್ಕೊಂಡು, ನಮ್ಮ ಸಂಘದ ಹೆಸರು ಹೇಳ್ಕೊಂಡು ಅವರು ಯಾವುದೇ ಕಾರಣಕ್ಕೂ ಅವರು ಪ್ರಚಾರ ಮಾಡೋಂಗಿಲ್ಲ. ಗಂಟಿಗಾನಹಳ್ಳಿ ಶಿವಕುಮಾರ್ ಮಾತನಾಡಿ, ಸಮುದಾಯದ ಪ್ರಸನ್ನಾನಂದ ಸ್ವಾಮಿಗಳು ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ. ಆದರೆ ಸಮುದಾಯದ ಕೆಲ ಮುಖಂಡರು ಕಾಂಗ್ರೆಸ್ ಕರಪತ್ರದಲ್ಲಿ ಸ್ವಾಮಿಗಳ ಫೋಟೋ ಬಳಸಿಕೊಂಡಿದ್ದಾರೆ. ಅದು ತಪ್ಪು. ರಾಜಕೀಯ ಲಾಭಕ್ಕೋಸ್ಕರ ಈ ಬಳಸಿಕೊಳ್ಳುವುದು ಸರಿಯಲ್ಲ. ಹಾಗಾಗಿ ಯಾವ ಪಕ್ಷದವರೇ ಆಗಲಿ ನಮ್ಮ ಸಮುದಾಯದ ಸ್ವಾಮಿಗಳ ಫೋಟೋ ಬಳಸದೆ ನಿಮ್ಮ ರಾಜಕೀಯ ಕೆಲಸ ಮಾಡಿಕೊಂಡು ಹೋಗಿ. ಅದು ಬಿಟ್ಟು ವಾಲ್ಮೀಕಿ ಸಮುದಾಯದ ಮತಕ್ಕಾಗಿ ಈ ರೀತಿ ಅವಮಾನ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧ್ಯಕ್ಷರು ಮತ್ತೆ ಅವ್ರ ಕೊಂಡ್ರಪ್ಪ ತಿಳಿಸ್ಕೊಟ್ರು. ನಿಮಗೆ ನಮ್ಮ ಖಂಡನೆ ನಮ್ಮ ಸ್ವಾಮಿಗಳು ಆದಂಥ ಪ್ರಸನ್ನಾನಂದ ಸ್ವಾಮಿಗಳು ಮತ್ತು ಅವರಿಬ್ಬರಿಗೂ ಭಾವಚಿತ್ರ ಹಾಕಿ ಮತ್ತು ನಮ್ಮ ವಾಲ್ಮೀಕಿ ಮಹಾಋಷಿಯವ್ರದ್ದು ಇದರಲ್ಲಿ ಮುದ್ರಣೆ ಮಾಡಿದ್ದಾರೆ. ಇದು ದೊಡ್ಡ ತಪ್ಪು ಅವ್ರದ್ದು. ಈಗ ನಾವು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿವರೆಗೂ ನಾವು ಯಾವತ್ತು ಈ ಸಮುದಾಯದವರು ಇಲ್ಲಿ ಬಂದು ಯಾವತ್ತು ಯಾರ ಬಗ್ಗೆ ಮಾತಾಡಿದವರಲ್ಲ. ಇವತ್ತು ಮಾತಾಡಬೇಕಾಗಿರೋದು ಸಮಯ ಬಂದಿದೆ. ಯಾಕಂತಂದರೆ ಇವತ್ತು ಎಲ್ಲ ಪಾರ್ಟಿಲಿ ಇದ್ದಾರೆ ನಮ್ಮ ಜನಾಂಗ. ಎಲ್ಲ ಪಾರ್ಟಿಲಿ ಇರಬೇಕಾದ್ರೆ ಇವತ್ತು ಒಂದೇ ಒಂದು ಪಾರ್ಟಿಗೋಸ್ಕರ ಸೀಮಿತ ಅಲ್ಲ. ವಾಲ್ಮೀಕಿ ಮಹಾಋಷಿ ಆಗ್ಬೋದು, ನಮ್ಮ ಪ್ರಸನ್ನಾನಂದ ಸ್ವಾಮಿಗಳಾಗ್ಬೋದು, ಎಲ್ಲ ಪಾರ್ಟಿಯಲ್ಲಿ ನಾವು ಜನಾಂಗ ಇದ್ದೀರಿ. ಹಾಗಾಗಿ ನಾವು ಇದ್ದೀರಿ. ಇದ್ರೂ ಕೂಡ ನಾವು ಯಾವತ್ತು ಈ ಥರ ಪಾಂಪ್ಲೆಟ್ ಹೊಡೆದು ಕಾರ್ಯಕ್ರಮ ಮಾಡಿಲ್ಲ. ಇವ್ರು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ತಪ್ಪಿದೆ. ಮಾಡಲಿ ಅವ್ರ ಕಾರ್ಯಕ್ರಮ, ನಮ್ದು ಯಾವುದು ಅಭ್ಯಂತರ ಇಲ್ಲ. ನಮ್ಮ ವಾಲ್ಮೀಕಿ ಮಹಾಋಷಿದು ಮತ್ತು ನಮ್ಮ ಸ್ವಾಮೀಜಿಗಳು ಫೋಟೋ ತೆಗೆದು ನೀವು ಕಾರ್ಯಕ್ರಮ ಮಾಡ್ಕೊಳ್ಳಿ. ನೀವು ಅದನ್ನು ತೆಗೆದಿರೋ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಇದೆ. ಇದ್ರ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ನಾವು ದೂರು ಕೊಡ್ತೀರಿ. ಇವತ್ತು ನಿಮ್ಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀರಿ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ಅವ್ರು ತಿಳಿಸ್ತಾ ಇದ್ದೀರಿ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ಇದನ್ನು ಕೂಡಲೇ ರದ್ದುಪಡಿಸಿ ನೀವು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ನಾವು ಮಾಡೋದೇ ಸರಿ ಅಂದರೆ ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಹೋರಾಟ ಮತ್ತು ಚುನಾವಣಾ ಅಧಿಕಾರಿಗೆ ನಾವು ದೂರು ಕೊಡ್ತೀರಿ. ಒಂದು ಪಾರ್ಟಿಗೆ ಸೀಮಿತ ಅಲ್ಲ, ನಾವು ಎಲ್ಲ ಪಾರ್ಟಿ ಇದ್ದೀರಾ ನಮ್ಮ ಜನ ಅಂತ ತಿಳಿಸಿದ್ದಾರೆ. ನೀವು ಫಸ್ಟ್ ಕೂಡಲೇ ತೆಗಿಬೇಕು. ಇದನ್ನು ತೆಗೆದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ತೆಗೆದೋದ್ರೆ ನಾವು ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ದೂರು ಕೊಡೋದಂತೂ ಸಿದ್ಧ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಆವಲಕೊಂಡರಾಯಪ್ಪ, ಮುನಿರಾಜು, ಮುನಿಕೃಷ್ಣ, ಶ್ರೀನಿವಾಸ್, ಮುನಿನಾರಾಯಣಪ್ಪ, ನಂದಿ ನಾರಾಯಣಸ್ವಾಮಿ, ಮುನಿರಾಜು, ಮುನಿವೆಂಕಟಸ್ವಾಮಿ, ಗಂಗಾಧರ್ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ನಂಜನಗೂಡಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ನಂಜನಗೂಡಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದ ಮುಂಭಾಗದಲ್ಲಿ ಜಮಾಯಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವೀರಶೈವ ಲಿಂಗಾಯತ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಬಸವಣ್ಣ ಮಾತನಾಡಿ, ಹುಬ್ಬಳ್ಳಿಯಲ್ಲಿ ಹಾಡು ಹಗಲೇ ಕ್ಯಾಂಪಸ್ಗೆ ನುಗ್ಗಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆ ಮಾಡಲಾಗಿದೆ. ಆರೋಪಿಯ ಪರ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಕೂಡಲೇ ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದರು. ಮಾದರಿಯಲ್ಲಿ ಆರೋಪಿಯ ಆಸ್ತಿಯನ್ನು ವಶಪಡಿಸಿಕೊಳ್ಳಬೇಕು. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯನ್ನು ಕರೆದು ಆರೋಪಿ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಅಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಲು ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಹುಬ್ಬಳ್ಳಿಯ BVB ಕಾಲೇಜಿನಲ್ಲಿ MCA ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಂಥ ಕುಮಾರಿ ನೇಹಾ
ಅವಳ ಬರ್ಬರ ಹತ್ಯೆಯನ್ನು ಖಂಡಿಸಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿ ಆಗಿದೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಗೃಹ ಮಂತ್ರಿಗಳು ಘಟನೆ ನಡೆದಂಥ 10 ನಿಮಿಷಗಳಲ್ಲಿ ಅದು ವೈಯಕ್ತಿಕ ಕಾರಣಕ್ಕಾಗಿರ್ತಕ್ಕಂಥ ವಿಚಾರ ಅಂತೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ಮಾಧ್ಯಮಗಳ ಮುಖ್ಯವಾಗಿ. ಇದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಸಮಾಜವಾಗಿ ಇರ್ತಕ್ಕಂತಹ ವೀರಶೈವ ಲಿಂಗಾಯತ ಸಮುದಾಯವನ್ನು ಕೆರಳಿಸುವಂತಹ ಒಂದು ಹೇಳಿಕೆಯನ್ನು ಅವರು ನೀಡ್ತಾರೆ. ನಂತರ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ. ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರು ತಾಲೂಕಿನ ಚಾಕವೇಲು ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ರಥೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ರಥೋತ್ಸವಕ್ಕೆ ಆಂಧ್ರಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಭಕ್ತರು ಆಗಮಿಸಿ ದೇವರಿಗೆ ಹರಕೆ ಸಲ್ಲಿಸಿದ್ರು. ರಥಕ್ಕೆ ದವನ, ಹೂವು, ಬಾಳೆಹಣ್ಣು ಎಸೆದು ಭಕ್ತಾದಿಗಳು ಹರಕೆ ತೀರಿಸಿಕೊಂಡರು.
ರಥೋತ್ಸವದ ಸಲುವಾಗಿ ದೇವಾಲಯಕ್ಕೆ ಮತ್ತು ರಥಕ್ಕೆ ವಿವಿಧ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯ ಹಮ್ಮಿಕೊಳ್ಳಲಾಗಿತ್ತು. ಮೂಲ ದೇವರಿಗೆ ಪಂಚಾಮೃತಾಭಿಷೇಕ ನಡೆಯಿತು. ಕಲ್ಲಿನ ಚಕ್ರಗಳಿಂದ ಕೂಡಿದ ರಥದಲ್ಲಿ ಶ್ರೀ ಕೋದಂಡ ರಾಮಸ್ವಾಮಿ, ಸೀತೆ, ಲಕ್ಷ್ಮಣ ಸಮೇತ ಹನುಮಂತ ದೇವರ ಮೂರ್ತಿಗಳನ್ನು ವಿಶೇಷ ಪೂಜೆ ಮತ್ತು ಮಂತ್ರಘೋಷಣೆಗಳೊಂದಿಗೆ ರಥದಲ್ಲಿ ಕೂರಿಸಿ ರಥವನ್ನು ಗ್ರಾಮದ ಮುಖ್ಯ ರಸ್ತೆ ಮತ್ತು ರಥಬೀದಿಗಳಲ್ಲಿ ಎಳೆಯಲಾಯಿತು. ರಥೋತ್ಸವದಲ್ಲಿ ಕಲಾವಿದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದರು. ಭಜನೆ, ಪಂಡರ ಭಜನೆ ನಡೆಯಿತು. ರಥೋತ್ಸವದ ಸಲುವಾಗಿ ವಿವಿಧ ಭಕ್ತರು ಪಾನಕ, ಕೋಸಂಬರಿ, ವಾಟರ್ ಪ್ಯಾಕೆಟ್ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಭಕ್ತರು ಬಿರು ಬಿಸಿಲಿನಲ್ಲೇ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಏಪ್ರಿಲ್ 17ರಿಂದ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಪ್ರಾರಂಭವಾಗಿದ್ದು ಏಪ್ರಿಲ್ 27ರಂದು ಮುಗಿಯಲಿವೆ. ಸರ್ವಾಧಿಕಾರಿ ಧೋರಣೆಯ ಬಿಜೆಪಿ ಸರ್ಕಾರದಿಂದ ಬಿಡುಗಡೆ ಬಯಸಿ ಸಂವಿಧಾನದ ರಕ್ಷಣೆಗಾಗಿ ರಾಜ್ಯ ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಒಮ್ಮತದಿಂದ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಲು ನಿರ್ಣಯಿಸಿದೆ ಎಂದು ರಮೇಶ್ ರಾಮಗೊಂಡನಹಳ್ಳಿ ತಿಳಿಸಿದರು. ದೊಡ್ಡಬಳ್ಳಾಪುರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ದುಡಿಯುವ ಜನರು, ದಮನಿತ ಸಮುದಾಯಗಳು, ಅಲ್ಪಸಂಖ್ಯಾತರು, ಪ್ರಜ್ಞಾವಂತರು ಒಂದಾಗಿದ್ದಾರೆ. ಬಿಜೆಪಿಯನ್ನು ಸೋಲಿಸಲು ಸಂಘ ಪರಿವಾರದ ಷಡ್ಯಂತ್ರ ವಿಫಲಗೊಳಿಸಲು ಒಗ್ಗೂಡಿ ಶ್ರಮಿಸಲು ಮುಂದಾಗಿವೆ. ಸರ್ವ ಮುಖಂಡರ ನಿರ್ಣಯದಿಂದ ಶರಣಾಗುವುದಿಲ್ಲ. ಸಂವಿಧಾನದ ನಾಶಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು. ದಲಿತ ಮುಖಂಡ ರಾಜು ಸಣ್ಣಹಕ್ಕಿ ಮಾತನಾಡಿ, ದೇಶದ ಜನಸಾಮಾನ್ಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ತೆಗೆದುಕೊಂಡ ಎಲ್ಲಾ ನಿರ್ಧಾರಗಳು ಜನವಿರೋಧಿ ಹಾಗೂ ರೈತ ವಿರೋಧಿಯಾಗಿವೆ. ದೆಹಲಿಯಲ್ಲಿ ರೈತರು ನಡೆಸಿದ್ದ ಹೋರಾಟದ ಬಗ್ಗೆ ಗಮನ ಹರಿಸಿದ ಅವರು ಸುಮಾರು 700ಕ್ಕೂ ಅಧಿಕ ರೈತರ ಮಾರಣ ಹೋಮದ ನಂತರ ಈಗ ರೈತರ ಪರ ಎಂಬಂತೆ ನಾಟಕೀಯವಾಗಿ ಮಾತನಾಡುತ್ತಾರೆ ಎಂದರು. ರಾಜ್ಯದ ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನ ಎಂಎಸ್ಸಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವರನ್ನು ಫಯಾಜ್ ಎಂಬಾತ ಇರಿದು ಭೀಕರವಾಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಮಂಗಳವಾರ ಪಾವಗಡ ತಾಲೂಕು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಂತರ ಗ್ರೇಡ್ 2 ತಹಶೀಲ್ದಾರ್ ಎನ್ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸ್ವಾಮಿ ವಿವೇಕಾನಂದ ಸಮೂಹ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥ ಡಾಕ್ಟರ್ ಜಿ ವೆಂಕಟರಾಮಯ್ಯ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಮಂಡಲ ಮಾಜಿ ಅಧ್ಯಕ್ಷ ರವಿಶಂಕರ್ ನಾಯ್ಡು, ಡಾಕ್ಟರ್ ಶಶಿಕಿರಣ್, ದೊಡ್ಡಹಳ್ಳಿ ಅಶೋಕ್, ಎಬಿವಿಪಿ ಮನೋಜ್ ಮತ್ತಿತರರು ಹಾಜರಿದ್ದರು. ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚು ಮತದಾನ ಆಗಲೇಬೇಕೆಂದು ಮಂಗಳವಾರ ತಾಲೂಕಿನ ಎಲ್ಲ ಪತ್ರಕರ್ತರು ಹಾಗೂ ಅಧಿಕಾರಿಗಳು ಸೇರಿ ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯದಿಂದ ಬಸ್ ನಿಲ್ದಾಣದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಜನಜಾಗೃತಿ ಮೂಡಿಸಿದರು. ಶಿಡ್ಲಘಟ್ಟ ತಾಲೂಕು ಸ್ವೀಪ್ ಸಮಿತಿಯಿಂದ ಪ್ರತಿದಿನ ಒಂದೊಂದು ರೀತಿಯಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪತ್ರಕರ್ತರು ಜಾಥಾ ನಡೆಸಿ ಜನರಲ್ಲಿ ಮತ ಹಾಕಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಿಸುವಂತೆ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಮತ್ತು ಸ್ವೀಪ್ ಸಮಿತಿ ಅಧ್ಯಕ್ಷ ಜಿ ಮುನಿರಾಜು, ನಗರ ಠಾಣೆ ಪಿಎಸ್ಐ ಎಂ ವೆಂಕಟಗೋಪಾಲ್, ಕೃಷಿ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಸಿಡಿಪಿಒ ನೌತಾಜ್, ನಗರಸಭೆ ಪೌರಾಯುಕ್ತ ಗೋಪಾಲ್ ಜಾಧವ್ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇಶದ ಭವಿಷ್ಯವನ್ನು ನಿರ್ಧಾರ ಮಾಡುವ ಚುನಾವಣೆಯಲ್ಲಿ ಸಂವಿಧಾನದ ಬದಲಾವಣೆ ಮಾಡಬಯಸುವ ಬಿಜೆಪಿ ದಲಿತ ವಿರೋಧಿ ಧೋರಣೆ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುವ ತುರ್ತು ಈಗ ಬಂದಿದೆ ಎಂದು
ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಸಿವಿ ಲಕ್ಷ್ಮಣರಾಜು ತಿಳಿಸಿದರು. ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡ್ ಬಳಿಯ ಭಕ್ತರಹಳ್ಳಿ ಮುನೇಗೌಡ ಫ್ಯಾಕ್ಟರಿ ಕಚೇರಿಯಲ್ಲಿ ಮಂಗಳವಾರ ವಿವಿಧ ದಲಿತ ಸಂಘಟನೆಗಳ ಸಾಮೂಹಿಕ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಡಿಎಸ್ಎಸ್ ಜಿಲ್ಲಾ ಮುಖಂಡ ನಾಗನರಸಿಂಹ ಮಾತನಾಡಿ, ಬಿಜೆಪಿ ಕೋಮುವಾದಿಗಳನ್ನು ಸೃಷ್ಟಿ ಮಾಡಿ ಧರ್ಮದ ಆಧಾರವಾಗಿ ಚುನಾವಣೆ ನಡೆಸುತ್ತಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಯುವಸೇನೆ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ಮಾತನಾಡಿದರು. ನಗರಸಭಾ ಸದಸ್ಯ ಮಂಜುನಾಥ್, ದಲಿತ ಸಂಘರ್ಷ ಸೇನೆ ತಾಲೂಕು ಸಂಚಾಲಕ ರವಿಶಂಕರ್, ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಕೆ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಉನ್ನತ ಶಿಕ್ಷಣ ಸಚಿವರ ಆರೋಪಗಳ ಸುರಿಮಳೆ. ಕೋವಿಡ್ ಸಂದರ್ಭದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿರುವ ಆರೋಪ ಮಾಡಿದ ಎಂಸಿ ಸುಧಾಕರ್. ಇತಿಹಾಸ ಪ್ರಸಿದ್ಧ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ಜಾತ್ರೆಯಲ್ಲಿ ಭರ್ಜರಿ ಜೂಜಾಟ. ಸುಂಕ ವಸೂಲಿ ಗುತ್ತಿಗೆದಾರನಿಂದಲೇ ಜೂಜಾಟ ಆಯೋಜನೆ ಆರೋಪ. ಎಸ್ಸಿ ಎಸ್ಟಿ ಯೋಜನೆಗಳ ಹಣ ಗ್ಯಾರಂಟಿಗಳಿಗೆ ಬಳಕೆ. ರಾಜ್ಯ ಸರ್ಕಾರ ಉತ್ತರಿಸುವಂತೆ ಮಾಜಿ ಸಂಸದ ಕೃಷ್ಣಮೂರ್ತಿ ಆಗ್ರಹ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಜಿವಿ ಮಂಜುನಾಥ್ ಅವರಿಂದ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಬಿಜೆಪಿ ಬೆಂಬಲಿಸುವಂತೆ ಮನವಿ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.